यस्याद्भवद्भक्तजनार्तिहन्तुः वित्तमन्येश्च विचारितोऽणं स्तम्भेऽवतार्यस्तमनन्यलभ्यं लक्ष्मीनृसिंहं शरणं प्रपद्ये। केशवारिकृपापात्रं देशमादिगुणान्नवं श्रीषडारीधीशानां देशकेन्द्रमहं भजे। प्रपद्ये निरवध्यानां निषद्यां गुणसम्पदां शरणं भवभीतानां षडगोपमुनेश्वरम्। वेदान्तदेशिकेन्द्रकटाक्षलब्धत्रय्यन्तसारमनवद्यगुणं बुधाक्रियं नारायणार्यतिर्यकृपाभिषक्तं श्रीरङ्गनाथ यतिशेखरमाश्रयामः। श्रीमते अस्मद्गुरुं परम्परायै नमः। रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम्। नीलातुङ्गस्थनैरतिस्तमुद्भवति पारात्यं संश्रुतिशतशिरसिद्धमध्यापयन्तीं सौच्छिष्टायां सजनिलितं यापलाकृत्यन्ते बोधा तस्यै नमैदमिदं भूय एवास्तु भूयः। अन्नवयल புதுவையாண்டாளரங்கற்கு பன்னுதிருப்பாவை பல்பையும் இன்னிசையால் பாடிக் கொடுத்தாள் நற்பாமாலை பூமாலை சுடிக் கொடுத்தாளை சொல்லு சுடிக் கொடுத்த சுடுக்குடியேதல்பாவை பாடி அருளவல்ல பல்வகையாய் நாடினி வேங்கடவர்க்கு என்ன விதி என்னை மாத்தம் நான் கடவா வண்ணமே நல்கு श्रीविट्टु चित्तकुलनन्दन कल्पवल्लीं श्रीरङ्गराज हरिचन्दन योगदृश्यां साक्षात् क्षमां करुणया कमलामिवान्यां उदावनन्यशरणशरणं प्रपद्ये। दिशन्तु मे देव सदा त्वदीयाः दयातरङ्गानुचराः कटाक्षाः श्रोत्रेषु पुंसामृतरं चुरन्तीं सरस्वतीं संस्कृतकामधेनुः। ಈ ದಿನ ಪ್ರವಚನಕ್ಕೆಲ್ಲರಿಗೂ ಸ್ವಾಗತ। ಈ ಮಾರ್ಗಶೀರ್ಷ ಮಾಸದ ಒಂದು ವ್ರತವನ್ನು ಗೋದಾದೇವಿ ಆರಂಭಿಸ್ತಾಳೆ. ತನ್ನ ಊರು ಶ್ರೀವಿಲ್ಲಿಪುತ್ತೂರಿನ ಗೋಕುಲ ಮಾಡಿಕೊಂಡು ಆಯರ್ಪಾಡಿ ಮಾಡಿಕೊಂಡು ಅಲ್ಲಿರುವ ತಟಾಕನ ಯಮುನಾ ನದಿ ಎಂದು ಭಾವಿಸಿ ತನ್ನ 5 ಲಕ್ಷ ಗೋಪಿಕಾ ಸ್ನೇಹಿತೆಯರನ್ನು ಗೋಪಿಕಾ ಸ್ತ್ರೀಯರನ್ನು ಮಾಡಿ ಅಲ್ಲಿರುವ ವಟಪತ್ರಶಾಹಿನೇ ಶ್ರೀಕೃಷ್ಣ ಎಂದು ಭಾವಿಸಿ ಆ ವಟಪತ್ರಶಾಹಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ವ್ರತವನ್ನು ಆರಂಭಿಸಬೇಕು ಅಂತ ಆರಂಭಿಸ್ತಾಳೆ. ಆರಂಭಿಸಿದಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಎಲ್ಲ ಹೇಳಿ ಪರ್ಜನ್ಯ ದೇವನ್ನ ಕಟ್ಟಳೆ ಇಡ್ತಾಳೆ. ಪರ್ಜನ್ಯ ದೇವನಿಗೆ ತದನಂತರ ತ್ರಿವಿಕ್ರಮನ್ನ ಸ್ಮರಣೆ ಮಾಡ್ತಾಳೆ. ತ್ರಿವಿಕ್ರಮನ್ನ ಯಾವುದೇ ಒಂದು ಶುಭ ಕಾರ್ಯವನ್ನು ಆರಂಭಿಸುವ ಮುನ್ನ ತ್ರಿವಿಕ್ರಮನ್ನ ನಮಸ್ಕರಿಸೋದು ಒಳ್ಳೆಯದು. ನಮ್ಮ ಕಾರ್ಯದಲ್ಲಿ ಯಾವುದಾದ್ರೂ ವಿಘ್ನ ಬಂತು ಅಂದರೆ ಅದನ್ನು ಅವನು ಸರಿಪಡಿಸ್ಕೊಂಡು ಹೋಗ್ತಾನೆ ಅಂತ ತ್ರಿವಿಕ್ರಮನ್ನ ನಾವು ನೆನೆಸ್ಕೊತೀವಿ. ನಿನ್ನೆ 5,99,990 ಗೋಪಿಕಾ ಸ್ತ್ರೀಯರೆಲ್ಲ ಈ ಒಂದು ವ್ರತವನ್ನು ಆರಂಭಿಸೋದಕ್ಕೆ ಬರ್ತಾರೆ. 10 ಜನ ಅದರಲ್ಲಿ ಕೃಷ್ಣಾನುಭವವನ್ನು ಅವರು ತಮಗೆ ತಾವೇ ಪಡಿತಾ ಇದ್ದಾರೆ. ಎಲ್ಲರ ಸೇರಿ ಪಡೆಯೋದು ಬಿಟ್ಟು ಅವರ ಮನಸ್ಸಲ್ಲೇ ಕೃಷ್ಣಾನುಭವನ ಪಡ್ಕೋತಾ ಇದ್ದಾರೆ. ಹಾಗೆ ಇರುವ ಒಬ್ಬ ಗೋಪಿಕಾ ಸ್ತ್ರೀಯನ್ನು ನಿನ್ನೆ ಪಿಳ್ಳಾಯ್ ಅಂತ ಕರೆದ್ಲು. ಎದ್ದೇಳು ಅಂತ ಎಬ್ಬಿಸ್ಕೊಂಡು ಇವರ ಒಂದು ಕೂಟಕ್ಕೆ ಸೇರಿಸ್ಕೊತಾಳೆ. ಈಗ 4,99,991 ಗೋಪಿಕಾ ಸ್ತ್ರೀ ಸೇರಿದ್ದಾರೆ. ನಿನ್ನೆ ಪೆರಿಯಾಳ್ವಾರ್ನ ಎಬ್ಬಿಸಿದ್ವಿ. ಈ 10 ಜನ ಅಂದರೆ 10 ಜನ ಆಳ್ವಾರ್ನ ಎಬ್ಬಿಸಿದಂಗೆ. ಹಾಗೆ ಇವತ್ತಿನ ಪಾರ್ಶ್ವದಲ್ಲಿ ಕೀಶಕಿ ಷಂಡಂಗಂ ಮಾನೈಚ್ಛಾತ್ತಂ கலந்து பேசின பேச்சரவம் கேட்டிலையோ தீப்பெண்ணே காசும் பிறப்பம் கலகலப்ப கைவேர்த்து வாச நரங்குயலாய்ச்சியர் பத்தினால் ஓசை படுத்த தைரரவம் கேட்டிலையோ
நாயக பெண் பிள்ளாய் நாராயணன் மூர்த்தி கேசவனை பாடுவும் நீ கேட்டே கிடத்தியோ ದೇಶಮುಡೆಯಾಯ್ ತಿರುವೇಲೋರ್ ಎಂಬಾವಾಯ್. ಈ ಒಂದು ನಾಯಕಿ ಬಂದು ಈ ಒಂದು ಸಖಿ ಬಂದು ನಾಯಕ ಪ್ರಾಯಳಾಗಿದ್ದಳು ಇರೋಳು. ಅಂದರೆ ಒಂದು ನಾಯಕಳಾಗಿ ಎಲ್ಲರನ್ನ ಮುನ್ನಡೆಸ್ಕೊಂಡು ಹೋಗುವಂತಹ ಒಂದು ಚಾಕಚಕ್ಯತೆ ಇರೋಳು. ಇವಳು ತನಗೆ ಭಗವಂತನ ಒಂದು ಮಹಿಮೆಯ ಗೋಚಾರವಾಗುತ್ತೆ. ಅದನ್ನು ಹೇಗೆ ಷಟಗೋಪರು ನಮ್ಮ ಆಳ್ವಾರ್ ಬಂದು ತಿರುವಾಮೊழிಯನ್ನು ಬರೀತಾರೋ, ಉಯರ್ವರ ಉಯರ್ನಲಂ ಒಡೆಯವನ್ಯವನವನ್ ವಯರ್ವರ ಮದಿನಲಂ ಮರುಳಿನನ್ಯವನವನ್ ಅಯರ್ವರ ಅಮರರ್ಗಳ ಅಧಿಪತಿಯವನವನ್ ತುಯರರು ಸುಡರಡಿ ತೊಯ್ದೆಯ ಎನ್ಮನನೆ ಅಂತ ಮಾಡ್ತಾರೆ. ಅದೇ ಈ ಒಂದು ಪಾಶ್ರವನ್ನು ಬರೀತಾರೆ. ಅಂದರೆ ಮನಸ್ಸಿನಲ್ಲಿ ಭಗವಂತ ಮನಸ್ಸಲ್ಲಿರೋ ಒಂದು ಕ್ಲೇಶವನ್ನು ಅದನ್ನು ತೊಳಿತಾನೆ. ತೊಯ್ದೆಯ ಎನ್ಮನನೆ ಅಂತ ಮೊದಲನೇ ಪಾಶ್ರದಲ್ಲಿ ಹೇಳ್ತಾರೆ. ಅದಾದ ಮೇಲೆ ಪರಮಾತ್ಮನ ಹಿರಿಮೆಯನ್ನು, ಸೌಲಭ್ಯ, ಸೌಶೀಲ್ಯ ಮೊದಲಾದ ಗುಣಗಳನ್ನು ಒಂದರ ಮೇಲೊಂದು ಶ್ಲೋಕದಲ್ಲಿ ಅನುಭವಿಸಿ ಕಡೆಗೆ ಹೇಳ್ತಾರೆ, ಕೇಶವಂತಮರ್ ಕೀಮೇಲ್ ಎಮರೇ ಪಿರಪ್ಪರ್ ಮಾಶಿದರಿಪತ್ತು நம்முடை வாழ்வாழ்ಕಿನ್ರವ. ಅಂದರೆ ಭಾಗವತ್ ಸಮೃದ್ಧಿಯನ್ನುಂಟು ಮಾಡುವ ಪರಮಾತ್ಮನಿಗೆ ಪ್ರಿಯವಾದುದು ಯಾವುದು? ಹಾಗೆಯೇ ಭಾಗವತರು, ಭಗವಂತನಿಗೆ ಪ್ರಿಯವಾದವರು ಭಾಗವತರು. ಗೋದೆ ಒಂದು ಭಾಗವತ. ಅವಳು ತನ್ನ ಭಾಗವತರು ಗೋಪಿಕಾಸ್ತ್ರೀ ಜೊತೆ ಇಲ್ಲಿ ರಥವನ್ನು ಮಾಡುತ್ತಾ ಇರ್ತಾಳೆ. ಪರಮಾತ್ಮನನ್ನು ಈ ನಾಯಕಿ ಭಾವ ಇರುವ ಈ ಒಂದು ಗೋಪಿಕಾಸ್ತ್ರೀ ಪರಮಾತ್ಮನ ಅವಳೇ ಅನುಭವಿಸ್ತಾ ಇರ್ತಾಳೆ. ಅದಕ್ಕೆ ಕೀಶಕೀಶನ್ರಂಗಂ, ಕಿಚ್ಚು ಕಿಚ್ಚು ಅಂತ ಪಕ್ಷಿಗಳು ಸದ್ದು ಮಾಡ್ತಾ ಇದೆ. ಈ ಕಿಚಕೀಶನ್ರಂಗಂ ಅಂದರೆ ಕಿಚ್ಚು ಕಿಚ್ಚು ಅಂದರೆ ಆನೆಚ್ಛಾತ್ತಂ ಅಂತ. ಆನೆಚ್ಛಾತ್ತಂ ಇದು ಕೇರಳದಲ್ಲಿ ಆನೆಚ್ಛಾತ್ತ ಪಕ್ಷಿ ಅಂತ. ಯಾಕೆ ಅಂದರೆ ಬೆಳಿಗ್ಗೆನೇ ಹೊತ್ತು ಆನೆ ಹೋಗೋ ಟೈಮಲ್ಲಿ ಈ ಒಂದು ಹಕ್ಕಿ ಅಲ್ಲಿ ಕಿಚು ಕಿಚಿ ಅಂತ ಶಬ್ದ ಮಾಡ್ತಾ ಇರುತ್ತೆ. ಇದಕ್ಕೆ ಇನ್ನೊಂದು ಹೆಸರು ಭರದ್ವಾಜ ಪಕ್ಷಿ. ಭರದ್ವಾಜ ಪಕ್ಷಿ ಅಂತ ಯಾಕೆ ಬಂತು ಅಂದರೆ, ಭರದ್ವಾಜರು ವೇದವನ್ನು ಕಲಿಯೋದಕ್ಕೆ ಒಂದು ಡೈಲಿ ವೇದ ಪಾರಾಯಣ ಮಾಡ್ತಾ ಇರ್ತಾರೆ. ಡೈಲಿ ಕಲಿಯೋದಕ್ಕೋಸ್ಕರ ಪ್ರತಿ ದಿವಸ 4 ಗಂಟೆಗೆ ಹೇಳ್ತಾರೆ. 4 ಗಂಟೆಗೆ ಹೇಳುವಾಗ ಈ ಪಕ್ಷಿಗಳು ಭರದ್ವಾಜರು ಕೂತಿದ್ದ ಒಂದು ಮರದ ಮೇಲೆ ಪಕ್ಷಿಗಳು ಕಿಚಿ 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 ಅಂತ ಮಾತಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಭರದ್ವಾಜ ಪಕ್ಷಿ ಅಂತ. ಭರದ್ವಾಜರು ವೇದವನ್ನು ಕಲಿಯೋಕ್ಕೋಸ್ಕರ ಭಗವಂತನಲ್ಲಿ 100 ವರ್ಷ ತಗೋತಾರೆ. 100 ವರ್ಷ ಆದಮೇಲೆ ಮತ್ತೆ ಭಗವಂತ ಬರ್ತಾನೆ. ಬಂದಾಗ, ಇಲ್ಲಪ್ಪ ನಾನು ಭಗವಂತ ಹೇಳ್ತಾನೆ, ನೀನು ಮದುವೆ ಮಾಡಿಕೊಂಡು ಮಕ್ಕಳು ಮರಿ ಮಾಡಿಕೊಂಡು ಸಂಸಾರವನ್ನು ಕಟ್ಕೊಂಡು ಇರುವಂಥ, ಇಲ್ಲ ನಾವು ವೇದ ಕಲಿಬೇಕು ಅಂತ. ಸರಿ, ನಿನಗೆ ಇನ್ನೊಂದು 100 ವರ್ಷ ಕೊಡ್ತೀನಿ ಅಂತ ಇನ್ನೊಂದು 100 ವರ್ಷ ಕೊಟ್ಟು ಹೋಗ್ತಾನೆ. ಆ 100 ವರ್ಷ ಆದಮೇಲೆ ಮತ್ತೆ ಬರ್ತಾನೆ. ಮತ್ತೆ ಬಂದಾಗ್ಲೂ ಇವ್ರು ವೇದ ಕಲ್ತಿರಲ್ಲ. ಆವಾಗಲೂ ಭಗವಂತ ಹೇಳ್ತಾನೆ, ನೋಡಪ್ಪ ಆಯಿತು 200 ವರ್ಷ ಕಳೆದುಬಿಟ್ಟೆ ನೀನು, ಇನ್ಮೇಲಾದರೂ ಬುದ್ಧಿ ಮಾಡಿಕೊಂಡು ಸಂಸಾರ ಕಟ್ಕೊಂಡು ಸಂಸಾರ ಮಾಡು ಅಂತ. ಆಗ ಇಲ್ಲ, ನಾನು ವೇದ ಕಲಿಬೇಕು ಅಂತ. ಸರಿ, ನೀನು ಇನ್ನೊಂದು 100 ವರ್ಷ ಕೊಡ್ತೀನಿ. ಇನ್ನೊಂದು 100 ವರ್ಷ ಕೊಟ್ಟರು ಅವು ಕಲಿಯೋಕ್ಕಾಗಲ್ಲ. ಅವಾಗ ಭಗವಂತ ಬರ್ತಾನೆ. ಭಗವಂತ ಬಂದು 3 ಪರ್ವತ ಇರುತ್ತೆ. 3 ಮಣ್ಣಿನ ಒಂದು ಪರ್ವತ. ಆ ಮಣ್ಣಿನ ಪರ್ವತದಲ್ಲಿ ಒಂದು ಹಿಡಿ ಮಣ್ಣು ತೆಗೆದುಬಿಟ್ಟು ಭರದ್ವಾಜರ ಮುಂದೆ ಹಿಂಗೆ ಹಾಕ್ತಾನೆ. ಹಾಕುವಾಗ ಏನದರ ಅರ್ಥ ಅಂದರೆ, ಅನಂತಾವೈ ವೇದಾಹ ಅಂದರೆ ವೇದವು ಅನಂತವಾದುದು, ಅದನ್ನು ಪೂರ್ತಿ ಯಾರ ಕೈಲೂ ಕಲಿಯೋಕ್ಕಾಗಲ್ಲ, ನೀನು ಕಲ್ತಿರೋದಿಷ್ಟೇ ಅಂತ. ಆ 3 ಪರ್ವತದಲ್ಲಿ ಕಲ್ತಿರೋದಿಷ್ಟೇ, ಒಂದು ಮುಷ್ಟಿಯಷ್ಟೇ ಕಲ್ತಿರೋದು ಅಂತ. ಆವಾಗಲಿಂದ ಭರದ್ವಾಜರಿಗೆ ಬುದ್ಧಿ ಬರುತ್ತೆ. ಅದಕ್ಕೋಸ್ಕರ ಅದು ಭರದ್ವಾಜರು ತಪಸ್ ಮಾಡ್ತಾ ಇರೋ ಟೈಮಲ್ಲಿ ಇದು ಕಿಚಿಕಿಚಿಯಿಂದ ಮಾತಾಡ್ತಾ ಇರೋದ್ರಿಂದ ಇದಕ್ಕೆ ಭರದ್ವಾಜ ಪಕ್ಷಿ ಅಂತ ಕರೀತಾರೆ.
ಕೀಶಕೀಶನ್ ರಂಗಂ ಆನೇಚ್ಛಾತ್ತನ್. ಈ ಒಂದು ಕಿಚಿಕಿಚು ಅನ್ನೋ ಪಕ್ಷಿ, ಆನೇಚ್ಛಾತ್ತನ್ ಪಕ್ಷಿ ಕಿಚಿಕಿಚಿ ಅಂತ ಇದೆ. 7 ಸಖಿ ಅಂತ ಹೇಳ್ತಾಳೆ. ಅದಕ್ಕೆ ನಿನಗೆ ಮಾತ್ರ ಕೇಳಿಸ್ತಾ ಇದೆಯಪ್ಪ, ನನಗೆಲ್ಲ ಕೇಳಿಸ್ತಾ ಇಲ್ಲ, ನೀನೇ ಆ ಶಬ್ದ ಮಾಡ್ತಾ ಇದೀಯ ಅಷ್ಟೇ ಅಂತ ಹೇಳ್ತಾರೆ. ಆನೇಚ್ಛಾತ್ತನ್ ಭರದ್ವಾಜ ಪಕ್ಷಿ ಹೇಳ್ತಾ ಇದೆ, ಏನು ಕಲಂದು ಸೇರಿ ಪರಸ್ಪರ ಒಟ್ಟುಗೂಡಿ ಮಾತಾಡ್ತಾ ಇದೆ. ಪೇಶಿನ ಪೇಚ್ಚರವಂ ಕೇಟ್ಟಿಲೆಯೋ, ಅವ್ರು ಮಾತಾಡ್ತಾ ಇರೋದನ್ನ ಕೇಳಿಸ್ತಾ ಇಲ್ವಾ ಅಂತ ಇಲ್ಲಿ ಕೇಳ್ತಾಳೆ. ಇದರ ಸಂಕೇತ ಏನು ಅಂದರೆ ಭರದ್ವಾಜ ಪಕ್ಷಿ 4 ಗಂಟೆಗೆ ಹೇಳುತ್ತೆ. ಸೊ ಅದು ಎದ್ದು ಬಿಟ್ಟಾಯಿತು, ಎದ್ದುಬಿಟ್ಟು ಮಾತಾಡ್ತಾ ಇವೆ, ಆದ್ದರಿಂದ ನೀನು ಹೇಳು ಬೆಳಗಾಯಿತು ಅಂತ ಹೇಳ್ತಾಳೆ. ಪೇಯ್ ಪೆಣ್ಣೆ ಎಲೆ, ಕೃಷ್ಣಾನುಭವದಲ್ಲಿ ಹುಚ್ಚು ಹಿಡಿದ ಹೆಣ್ಣೆ, ಭೂತ ಹಿಡಿದ ಹೆಣ್ಣೆ ಅಂತ ಇಲ್ಲಿ ಹೇಳ್ತಾಳೆ. ಪೇಯ್ ಪೆಣ್ಣೆ ಹುಚ್ಚು ಹುಡುಗಿ, ನಿಂದೇನು ದೊಡ್ಡಸ್ತಿಗೆ, ನೀನೊಬ್ಬಳೇ ಪರಮಾತ್ಮನ ಅನುಭವ ಪಡ್ತಾ ಇದೆಯಲ್ಲ, ಇಲ್ಲಿ ಇಷ್ಟೊಂದು ಭಾಗವತ ಸ್ತ್ರೀಗಳಿದ್ದಾರೆ, ಅವ್ರ ಜೊತೆ ನೀನು ಸೇರಿಕೊಂಡು ಎಲ್ಲರೂ ಒಟ್ಟಿಗೆ ನಾವು ಭಗವಂತನ ಅನುಭವಿಸೋಣ, ಭಗವಂತನ ನಾಮವನ್ನು ನಮಗೆ ಅನುಭವಿಸೋಣ ಅಂತ ಇಲ್ಲಿ ಹೇಳ್ತಾಳೆ. ಕಾಶಂ ಪಿರಪ್ಪಂ ಕಲಗಲಪ್ಪ ಕೈಬೇರ್ದು. ಗೋಪಿಯರ್ಕೆಯರು ಕತ್ತಿಗೆ ಕಟ್ಕೊಂಡಿರುವ ಅಚ್ಚುತ್ತಾಲಿ ಮತ್ತು ಆಮೇಲೆ ತಾಲಿ ಅಂತ, ತಾಯಿ ಮನೆಯಲ್ಲಿ ಕೊಡುವ ಒಂದು ತಾಲಿ, ಇದು ಹಾಲು ಕರೆಯುವಾಗ ಒಂದಕ್ಕೊಂದು ಘರ್ಷಣೆ ಮಾಡ್ತಾರೆ. ಆ ಘರ್ಷಣೆ ನಿಂಗೆ ಕೇಳಿಸ್ತಾ ಇಲ್ವಾ? ಕೈ ಪೇರ್ತು, ಕೈ ಸೇರಿಸ್ಕೊಂಡು ಕಡಿಯುವಾಗ. ವಾಶನ್ ಅರಂಗುಯಲ್ ಆಯ್ಚಿಯ, ಈ ಮೊಸರು ಕಡಿಯುವಾಗ, ಹಾಲು ಕರೆಯುವಾಗ ಆ ಗೋಪಿಕಾಸ್ತ್ರೀ ಏನು ಮಾಡ್ಕೋತಾರೆ, ಆ ಒಂದು ಕೂದಲಿದೆಯಲ್ಲ, ಆ ಕೂದಲನ್ನ ಕಟ್ಕೊಂಡು ಮಾಡ್ತಾ ಇರ್ತಾರೆ. ಅವರೆಲ್ಲ ಆ ಒಂದು ಮಾರಕ್ಕೆ ಹೋಗುವಾಗ, ಹಾಲು ಮೊಸರು ಮಾರಕ್ಕೆ ಹೋಗುವಾಗ ಅದನ್ನು ಚೆನ್ನಾಗಿ ಶೃಂಗಾರ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಅವರು ಶೃಂಗಾರ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ, ಇನ್ನು ಹಾಲು ಕರಿತಾ ಇದ್ದಾರೆ, ಮೊಸರು ಕಡಿತಾ ಇದ್ದಾರೆ. ಆವಾಗ ಅವ್ರು ಕಟ್ಟಿದ ಕೂದಲು ಬಿದ್ದೋಗ್ಬಿಡುತ್ತೆ. ಬಿದ್ದೋದ್ಮೇಲೆ ಅದರ ಒಂದು ಸುಗಂಧ ಎಲ್ಲರ ಕಡೆನೂ ಪಸರಿಸ್ತಾ ಇದೆ. ಪೇಶಿನ ಪೇಚಿರವಂ ಕೇಟ್ಟಿಲೆಯೋ ವಾಶನ ಅರಂಕುಯಲ್, ನಿನ್ನ ಒಂದು ಕೂದಲಿನ, ಆ ಗೋಪಿಕಾಸ್ತ್ರೀಯರ ಕೂದಲಿನ ಒಂದು ಸುವಾಸನೆ ಬರ್ತಾ ಇದೆ. ಗೋಪಿಕಾಸ್ತ್ರೀಯರು ಎಲ್ಲ ಸ್ತ್ರೀಗಳ ಒಂದು ಕೂದಲು ಹೇಗೆ ನೈಸರ್ಗಿಕವಾಗಿ ಅಷ್ಟೊಂದು ಸುವಾಸನೆ ಕೊಡುತ್ತೆ ಅಂತ ಇದು ಒಂದು ನಿಮಗೆ ಆರಂಭದಲ್ಲೇ ಹೇಳಿದೆ, ಒಂದು ಪ್ರಸಂಗ ನಡೆಯುತ್ತೆ, ಅದ್ರ ಬಗ್ಗೆ ಹೇಳಿದೆ ನಿಮಗೆ. ಇಲ್ಲಿ ಗೋಪಿಕಾಸ್ತ್ರೀಯರ ಕೂದಲು ಸುಗಂಧವಾಗಿರುತ್ತೆ ನೈಸರ್ಗಿಕವಾಗಿ ಅಂತ ಇದು ಹೇಳ್ತಾರೆ. ಇಲ್ಲಿ ವಾಶನ್ ಅರಂಕುಯಲ್ ಆಯ್ಚಿಯ ಮತ್ತಿನಾಲ್ ಓಶೈ ಕಡುತ್ತ, ಮತ್ತಿನಾಲ್ ಓಶೈ, ಈ ಮತ್ತಲ್ಲಿ ಮೊಸರು ಕಡಿಯುವಾಗ ಮೊಸರು ಕಡಿತಾ ಇರ್ತಾರೆ. ಅದು ಎಷ್ಟು ಗಟ್ಟಿ ಇರುತ್ತೆ ಅಂದರೆ, ಆಗಿನ ಕಾಲದಲ್ಲಿ ಒಂದು ಚೂರು ಅದನ್ನು ಎತ್ತಿದ್ರೇ ಬೆಣ್ಣೆ ಥರ ಬರುತ್ತೆ ಮೊಸರು. ಅದನ್ನು ಕಡಿದು ಬೆಣ್ಣೆ ತೆಗಿಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ. ಅದನ್ನೆಲ್ಲ ಈಗಿನ ಕಾಲದ ಡಾಕ್ಟ್ರು ನೋಡಿಬಿಟ್ರು ಅಂದರೆ ನಮ್ಮನ್ನೆಲ್ಲ ತಿನ್ನಕ್ಕೆ ಬಿಡಲ್ಲ, ಯಾಕಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಡುತ್ತೆ ಅಂತ. ಅದನ್ನ ಮತ್ತೆ 27ನೇ ಪಾರ್ಶ್ವದಲ್ಲಿ ಕೂಡಾರ ವೆಲ್ಲಂ ಶೇರ್ ಗೋವಿಂದ ಅಂತ ಹೇಳ್ಬಿಟ್ಟು ಮುಯಂಗೈ ನಮ್ಮ ಒಂದು ಇಮ್ಮಡಿ ತನಕ ತುಪ್ಪ ಸುರ್ಕೊಂಡು ಹೋಗಬೇಕು ಅಂತ, ಅದನ್ನೆಲ್ಲ ಕೇಳಿಬಿಟ್ರೆ ಡಾಕ್ಟ್ರಿಗೆ ಹೇಳಲೇಬಾರ್ದು ನಾವು. ಆದರೆ ಇಲ್ಲಿ ಏನಂತಾರೆ ಅಂದರೆ, ಅದನ್ನು ತಿಂದು ಜೀರ್ಣಿಸ್ಕೊಳ್ಳೋ ಒಂದು ಶಕ್ತಿ ಏನಂದರೆ ಇಲ್ಲಿರೋ ಕೈಂಕರ್ಯ ಮಾಡೋದು. ஒய்வில் காலமெல்லாம் உடனாயவன்னி ஒய்விலா அடிமை செய்ய வேண்டும் நாம் தெரிக்குளರವಿ ತಿರುವೇಂಗಡತ್ತೆ ಏಳ್ಕಲ್ ಶೋಧಿ ಎಂದ ತಂದೆಕ್ಕೆ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ನಾವು ಸುಮ್ಮನೆ ಕೂತ್ಕೊಳ್ಳೋ ಬದಲು ಒಯ್ವಿಲ್ ಕಾಲಮೆಲ್ಲ, ಈ ಕಾಲಹರಣ ಮಾಡೋ ಬದಲು ಉಡನಾಯಿ ಮನ್ನಿ, ಮನಸ್ಸು ಮತ್ತು ಶರೀರ ಎರಡೂ ಸೇರಿಕೊಂಡು ನಾವು ತಿರುವೇಂಗಡಮಡಿಯ ಇದು ತಿರುಪತಿಯಲ್ಲಿ ಹೋಗಿ ಕೈಂಕರ್ಯ ಮಾಡೋಣ ಅಂತ ಹೇಳ್ತಾರೆ. ಈಗಲೂ ಸಹ 1 ಗಂಟೆ ಕಾಲ ಬಾಗಿಲು ಮುಚ್ಚಿರೋ ಟೈಮಲ್ಲಿ ವಿಶ್ವಕ್ಸೇನರು ಇಂದ್ರಾದಿ ದೇವತೆಗಳೆಲ್ಲ ಬಂದು ತಿರುಪತಿನಲ್ಲಿ ಕೈಂಕರ್ಯ ಮಾಡ್ತಾರೆ. ಮೊದಲೆಲ್ಲ 3-4 ಗಂಟೆ ಕಾಲ ಮಾಡ್ತಾಯಿದ್ರು. ಇವಾಗ ಟ್ರಾಫಿಕ್ ಜಾಮ್, ಜನಗಳು ಜಾಸ್ತಿ ಬರ್ತಾರೆ, 1 ಗಂಟೆ ಕಾಲ ಮಾತ್ರ. ಇವಾಗೇನೋ
ಹೊಸದಾಗಿ ಅದು ನಿರೂಪಣೆ ಆಗಿದೆ. 2 ಗಂಟೆ ಕಾಲ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಮೊದಲಿಂದಾನು ಎಲ್ಲ ದೇವಾಲಯ ದೇವತೆಗಳು ಅಲ್ಲಿ ಹೋಗಿ ಕೈಂಕರ್ಯ ಮಾಡ್ತಾರೆ. ಇದಕ್ಕೆ ರಾಮಾನುಜರು ಈ ಒಂದು நம்மாழ்வாರಿಂದು ಪಾಶುರ ತಗೊಂಡು ಹೇಳ್ತಾರೆ, ಒಡಿವೆಲ್ ಕಾಲಮೆಲ್ಲ ಉಣನಾಯಿ ಮಣ್ಣಿ ಒழிವೆಲ ಅಡಿಮೆ செய்ய வேண்டும் நாம் தெரிகொள்ளரவி ತಿರುವೇಂಗಡತ್ತು ಏಳ್ಕೊಳ್ ಶೋಧೆ ಎಂದ ತಂದೈಕೆ ಅಂತ. ಈ ಪಾಶರವನ್ನು ಬಾಗಿಲು ಹಾಕಿಕೊಂಡು ಅವರು ನಟನಾ ರೂಪದಲ್ಲಿ ಮಾಡ್ತಾರೆ. ಮಾಡುವಾಗ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ಅಂದರೆ ಆಗಿನ ಕಾಲದಲ್ಲಿ ತಿರುವೇಂಗಡಮಡಿಯನ್ಗೆ, ತಿರುಪತಿ ವೆಂಕಟೇಶ್ವರನಿಗೆ ಹೂವಿನ ಕೈಂಕರ್ಯ ಮಾಡೋರಿಲ್ಲ. ಅದಕ್ಕೋಸ್ಕರ ಪೆರಿಯ ನಂಬಿನ ಕಳಿಸ್ತಾರೆ. ಪೆರಿಯ ತಿರುಮಲೆ ನಂಬಿ ಅಂತ, ಪೆರಿಯ ತಿರುಮಲೆ ನಂಬಿ ಆ ಒಂದು ಕಣ್ಣಲ್ಲಿ ನೀರು ಹಾಕ್ಕೊಂಡು ಬಂದು ಶಿಷ್ಯರಲ್ಲಿ ಕೇಳ್ತಾರೆ, ತಿರುವೇಂಕಟಮಣಿಯನ್ಗೆ ಹೂವಿನ ಕೈಂಕರ್ಯ ಮಾಡೋಕ್ಕೆ ಯಾರಾದರೂ ಹೋಗೋಕ್ಕೆ ರೆಡಿ ಇದ್ದೀರಾ ಅಂತ. ಆವಾಗ ಪೆರಿಯ ತಿರುಮಲೆ ನಂಬಿ ನಿಂತ್ಕೊಂಡು ನಾ ಹೋಗ್ತೀನಿ ಅಂತಾರೆ. ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋಗ್ತಾರೆ, ಯಾಕಂದರೆ ಆಚಾರ್ಯನ ಬಿಟ್ಟು ಹೋಗ್ಬೇಕಲ್ಲ ಅಂತ. ಅಲ್ಲಿ ಹೋದಾಗ ಅಲ್ಲಿ ಒಂದು ಹೂವಿನ ತೋಟ, ಇವಾಗಲೂ ನೋಡಿದ್ರೆ ಪೆರಿಯ ತಿರುಮಲೆ ನಂಬಿದು ಹೂವಿನ ತೋಟ ಇದೆ. ಅಲ್ಲಿ ಹೂವಿನ ತೋಟವನ್ನು ಮಾಡಿ ಡೈಲಿ ದಿನಾನು ಆ ಹೂವಿನಿಂದ ತಿರುವೇಂಕಟಮಡಿಯನ್ಗೆ ಸೇವೆ ಮಾಡ್ತಾರೆ. ಆ ಒಂದು ರಾಮಾನುಜರು ತಿರುಮಲೆಗೆ ಹೋಗ್ತಾರೆ. ತಿರುಮಲೆಗೆ ಹೋಗೋ ಟೈಮಲ್ಲಿ ಮಂಡಿನಲ್ಲಿ ಇಟ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಯಾಕಂದರೆ ಆ ಮೆಟ್ಟಿಲು ಪರಮಾತ್ಮ ಇರೋ ಮೆಟ್ಟಿಲು ನಾವು ಕಾಲಲ್ಲಿ ತುಳಿಬೋದಾ ಅಂತ. ಆಗ ಪೆರಿಯನಂಬಿ ಹೇಳ್ತಾರೆ, ನೀವೇನಾದ್ರೂ ಆ ರೀತಿ ಹೋದರೆ ಮುಂದೆ ಬರೋ ಶಿಷ್ಯರೆಲ್ಲ, ಮುಂದೆ ಬರೋ ಮನುಷ್ಯರೆಲ್ಲ ಅಯ್ಯೋ ಕಷ್ಟ ಇದೆ, ಇಲ್ಲಿ ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಯಾರೂ ಹೋಗಲ್ಲ. ಅದಕ್ಕೋಸ್ಕರ ನೀವು ಸರಳವಾಗಿ ಬನ್ನಿ ಅಂತ. ಸರಳವಾಗಿ ಬಂದ್ರೂ ಅಲ್ಲಿ 3 ದಿವಸ ಇರ್ತಾರೆ. 3 ದಿವಸ ಅನ್ನ ನೀರು ಏನೂ ತಗೊಳ್ಳಲ್ಲ. ಯಾಕಂದರೆ ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಮಾಡಬೇಕಾಗುತ್ತೆ ಅಂತ. ಅಲ್ಲಿ ಪುಣ್ಯವಾದ ಕ್ಷೇತ್ರ ಅಂತೇಳ್ಬಿಟ್ಟು ಅಲ್ಲಿ ಏನೂ ತಗೊಳ್ಳಲ್ಲ. ಅಲ್ಲಿಂದ ಬಂದು ಕೆಳಗಡೆ ಅವರು ನೀರನ್ನು ಸ್ವೀಕರಿಸ್ತಾರೆ. ಹಾಗೆ ನಾವು ನೋಡಿದ್ರೆ ಅಲ್ಲೆಲ್ಲ ಹೋಗಿ ಏನೋ ಗಲೀಜೆಲ್ಲ ಮಾಡಿ ಬರ್ತೀವಿ. ಇನ್ನೊಂದೇನೆಂದರೆ ಅಲ್ಲಿ ಬೆಳೆಯೋ ಹೂವು ಬರೀ ತಿರುವೇಂಕಟಮಡಿಯ ನಮ್ಮ ಶ್ರೀನಿವಾಸನಿಗೆ ಮಾತ್ರ ಮೀಸಲು. ಅಲ್ಲಿ ಯಾರು ಸ್ತ್ರೀಗಳಾಗಲಿ ಯಾರು ಹೂವನ್ನು ಮುಡ್ಕೋಬಾರ್ದು. ಅದಕ್ಕೆ ಇನ್ನೊಂದು ಐತಿಹ್ಯ ಏನಂದರೆ, ಮೊದಲು ಮುಡ್ಕೋತಾ ಇದ್ರಂತೆ. ಅಲ್ಲಿ ಕೋತಿಗಳು ಜಾಸ್ತಿ ಇರೋದ್ರಿಂದ ಆ ಕೋತಿಗಳು ಬಂದು ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾ ಇರ್ತಂತೆ. ತಲೆ ಮುಡ್ಕೊಂಡಿದ್ರು ಕಿತ್ಕೊಂಡು ಹೋಗ್ಬಿಡ್ತಾ ಇದ್ದಂತೆ. ಅದರಿಂದ ಅನಾಹುತ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ನಿಯಮ, ಒಂದು ಶಾಸ್ತ್ರ ಆಗ್ಬಿಟ್ಟಿದೆ. தெரிகுலரவி திருவேங்கடத்தை ஏழ்கொள் சோதி எந்த தந்தைக்கு ವಾನವರ್ ಗೋನುಡುಂ ಸಿಂಧಿಪೋ ಮಹಿಳಂ ತಿರುವೇಂಗಡತ್ತು ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಒಂದು ತಿರುವೇಂಕಟಮಡಿಯನ ಸೇವೆ ಮಾಡೋದಕ್ಕೆ ಅಲ್ಲಿ ನಮ್ಮ ಆಳ್ವಾರು ಯಾರೂ ಇಲ್ಲ. ನೀವು ನೋಡಿದ್ರೆ ಆಳ್ವಾರುಗಳು ಯಾರೂ ಇಲ್ಲ. ತಿರುಮಲೆಯಲ್ಲಿ ರಾಮಾನುಜರು ಬಿಟ್ಟರೆ ಆಳ್ವಾರುಗಳು ಯಾರೂ ಇಲ್ಲ. ಎಲ್ಲ ಆಳ್ವಾರುಗಳು ಕೆಳಗಡೆ ಇದ್ದಾರೆ. ಕೆಳಗಡೆಯಿಂದ ಮಂಗಳಾಶಾಸನ ಮಾಡ್ತಾರೆ. ಅಲ್ಲಿ ಕೆಳಗಡೆಯಿಂದ ಮಂಗಳಾಶಾಸನ ಮಾಡಿ ತಿರುವೇಂಕಟಮಡಿಯನ್ಗೆ ಅದನ್ನು ಅರ್ಪಿಸ್ತಾರೆ. ಆ ರೀತಿ ಕೈಂಕರ್ಯ ಮಾಡ್ತಾ ಇದ್ದೀವಪ್ಪ, ಕೈಂಕರ್ಯ ಮಾಡ್ತಾ ಇದ್ದಾರೆ ಎಲ್ಲರೂ. ವಾಸ ನರಂಕುಲ್ ಆಚ್ಯರ್ ಮತ್ತಿನಾಲ್ ಓಷ ಕೊಡುತ್ತ ತೈರರವಂ ಕೇಟ್ಟಿಲೆಯೋ. ಆ ಒಂದು ಮತ್ತಿನ ಒಂದು ಶರ್ ಅಂತ ಆ ಒಂದು ಮತ್ತು ಕಡಿತಾರಲ್ಲ, ಆ ಒಂದು ಆ ಮೊಸರಿನ ಸೌಂಡು ಬರ್ತಾ ಇದೆ ಅಂತ, ಮೊಸರಿನ ಶಬ್ದ ಬರ್ತಾ ಇದೆ, ಚರ್ 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 ಅಂತ. ಅದು ನಿನಗೆ ಕೇಳಿಸ್ಲಿಲ್ವಾ? ನಾಯಕ ಪೆಣ್ಪಿಳ್ಳಾಯ್ ಇಲ್ಲಿ ಹೇಳ್ತಾಳೆ, ಎಲೆ ನಾಯಕಿ ಸ್ವಭಾವದವಳೆ. ಅಲ್ಲಿ ನೋಡಿದ್ರೆ ಪೇಯ್ಪೆಣ್ಣೆ ಅಂತ ಹೇಳಿದ್ಲು, ಎಲೆ ಪಿಶಾಚಿಡಿದವಳೆ ಅಂತ. ಇಲ್ಲಿ ನೋಡಿದ್ರೆ ಪೇಯ್ಪೆಣ್ಣೆ ನಾಯಕ ಪೆಣ್ಪಿಳ್ಳ ಅಂತಾಳೆ. ಏನು ಅಂದರೆ, ಮನುಷ್ಯ ಬಂದು ಯಾರು ತೆಗಳಿದ್ರು ಯಾರು ಹೊಗಳಿದ್ರು ಎಲ್ಲನೂ ಸಮನಾಗಿ ತಗೋಬೇಕು ಅಂತ. ಯಾರು ಕೃಷ್ಣನ ಸಾನ್ನಿಧ್ಯದಲ್ಲಿ ಕೃಷ್ಣನ ಸೇವೆಯಲ್ಲಿ ಇರ್ತೀವೋ ಅವರೆಲ್ಲ ಅದನ್ನು ಸಮನವಾಗಿ ತಗೋಬೇಕು. ನೋಡಿದ್ಯಾ, ನನಗೆ ಪೇ ಅಂತ ಕರೆದೆ ನಾನು ಬರಲ್ಲ ಹೋಗು ಅಂತ ಹೇಳೋಕ್ಕಾಗಲ್ಲ. ಆಹಾ, ನನ್ನ ನಾಯಕಿ ಅಂತ ಕರೆದ್ಬಿಟ್ಲು, ನಾನು ಹೋಗ್ತೀನಿ ಅಂತ ಹೋಗೋಕ್ಕಾಗಲ್ಲ. ಎಲ್ಲಾನು ಸಮನಾಗಿ ತಗೋಬೇಕು. ಇನ್ಬಮಂ ತುಂಬಮಂ ಅಂತ, ಕಷ್ಟ ಮತ್ತು ಸುಖ ಎರಡನ್ನೂ ಸಮವಾಗಿ ತಗೋಬೇಕು. ಅದೇ ರೀತಿ ತೆಗಳು ಹೊಗಳಿಕೆ ಎರಡನ್ನೂ ಸಮನಾಗಿ ತಗೋಬೇಕು. ತೆಗಳಕ್ಕೆ ಕೆಳಗೆ ಹೋಗಬಾರ್ದು, ಹೊಗಳಿಕೆಗೆ ಮೇಲೆ ಹತ್ತಬಾರ್ದು ಅಂತ ಅದರ ಒಂದು ಸಂಕೇತ ಇಲ್ಲಿ ಕೊಡ್ತಾರೆ.
ನಾಯಕ ಪೆಣ್ಪಿಳ್ಳಾಯ್ ವಿಕ್ರೇತು ಕಾಮ ಕಿಲ ಗೋಪಿ ಕನ್ಯಾ ಮುರಾರಿಪಾದಾರ್ಪಿತ ಚಿತ್ತವೃತ್ತಿ ತತ್ಯಾಧಿಕಂ ಮೋಹವಶಾದವೋಚತ್ ಗೋವಿಂದ ದಾಮೋದರ ಮಾಧವೇತಿ. ಈ ಒಂದು ಗೋಪಿಕಾಸ್ತ್ರೀಗೆ ಮೊಸರು ಮತ್ತು ಹಾಲನ್ನು ಮಾರೋದಕ್ಕೆ ಹೋದಾಗ್ಲೂ ಕೃಷ್ಣನ ನೆನಪೆ. ಏನಂತಾರೆ, ಮೊಸರಿಗೆ ಮಾಧವ ಬೇಕಾ, ಮತ್ತು ಇದಕ್ಕೆ ಗೋವಿಂದ ಬೇಕಾ, ಮೊಸರು ಬೇಕಾ ಅಂತ ಕೇಳಲ್ಲ, ಗೋವಿಂದ ಬೇಕಾ, ಹಾಲು ಬೇಕಂದ್ರೆ ಮಾಧವ ಬೇಕಾ, ಅದೇ ಹೆಸರು ಇಟ್ಕೊಂಡು ಹೋಗ್ತಾರೆ. ಈ ಮತ್ತೂರು ಅಂತ ಒಂದು ಜಾಗ ಇದೆ, ಮಂಗಳೂರು ಹತ್ರ ಮತ್ತೂರು ಅಂತ ಜಾಗ ಇದೆ. ಅಲ್ಲಿ ಮನೆ ಹಾಲು ಮಾರವನು ಸಂಸ್ಕೃತ ಮಾತಾಡೋದು, ಮನೆಯವರೆಲ್ಲ ಸಂಸ್ಕೃತ, ಆ ಊರಲ್ಲಿ ಪೂರ್ತಿ ಆಡು ಭಾಷೆನೇ ಸಂಸ್ಕೃತ. ಆ ರೀತಿ ಆದರೆ ಚೆನ್ನಾಗಿರುತ್ತಲ್ಲ. ಅದೇ ರೀತಿ ಇವರಿಗೆ ಕೃಷ್ಣಮಯ ಎಲ್ಲ, ಸರ್ವಂ ಕೃಷ್ಣಮಯಂ. ಆ ಕೃಷ್ಣಮಯದಿಂದ ಇವ್ರಿಗೆ ಹಾಲು ಮೊಸರು ಬೇರೆ ಭೇದ ಭಾವನೆ ಗೊತ್ತಾಗಲ್ಲ. ಗೋವಿಂದ ಬೇಕಾ ಮಾಧವ ಬೇಕಾ ಅಂತ ಕತ್ಕೊಂಡು ಹೋಗ್ತಾರೆ. ಮತ್ತಿನಾಲ್ ಓಷೆ ಬಿಡುತ್ತ ತೈರರವಂ ಕೇಳ್ತಿಲೆಯೋ நாயக பெண் பிள்ளாய் தயிரை கடைந்து வெண்ணை திரட்டினா போலே மான்று ವೇದத்திலும் 3 ಅಕ್ಷರத்தை எடுத்தது. ಅಂದರೆ ತೈರರವಂ ಎನ್ನುವುದರಲ್ಲಿ ಮಥನ ವೇಳೆಯಲ್ಲಿ ಬೆಣ್ಣೆಯು ಸ್ವಲ್ಪವಾಗಿ ಕಾಣಿಸಿಕೊಳ್ಳುವಂತೆ ಪರಮಾರ್ಥವು ಮೇಲೇಳುವುದು ಎಂದು ಅರ್ಥ. ಇಲ್ಲಿ ಆ ಮೊಸರನ್ನ ಕಡಿಯೋದಕ್ಕೆ ಆ ಕಡೆ ಒಬ್ಳು ಈ ಕಡೆ ಒಬ್ಳು ಕೂತು ಕಡಿತಾ ಇರ್ತಾರೆ. ಅದು ಎಷ್ಟು ಕ್ಲಿಷ್ಟವಾಗಿರುತ್ತೆ, ಕಷ್ಟವಾಗಿರುತ್ತೆ ಅಂದರೆ ಅದು ಬೆಣ್ಣೆನೂ ಬರ್ತಾ ಇಲ್ಲ. ಅದಕ್ಕೆ ಯೋಚನೆ ಮಾಡ್ತಾರೆ, ನಾರಾಯಣ ಇದನ್ನ ಸಮುದ್ರ ಮಂಥನ ತುಂಬ ಸರಳವಾಗಿ ಮಾಡ್ದ, ಸಮುದ್ರ ಮಂಥನ ಸರಳವಾಗಿ ಮಾಡ್ದ. ಆದರೆ ಇಲ್ಲಿ ಗೋಪಿಕೆಯರು ತುಂಬ ಕಷ್ಟವಾಗಿ ಮೊಸರು ಕಡಿತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ನಾಯಕ ಪೆಣ್ಪಿಳ್ಳಾಯ್ ನಾರಾಯಣನ್ ಮೂರ್ತಿ, ನಾರಾಯಣ ಮೂರ್ತಿ, ನಾರಾಯಣನ್ನ ನಾವು ಸ್ಮರಣೆ ಮಾಡೋಕ್ಕೋಸ್ಕರ ಹೇಳ್ತಾರೆ ಇಲ್ಲಿ. ಕೈತಿ ಬ್ರಹ್ಮಣೋ ನಾಮ ಈಶೋಹಂ ಸರ್ವದೇಹಿನಾಂ ಆವಾಂ ತವಾಂಗೆ ಸಂಭೂತೌ ತಸ್ಕಾತ್ ಕೇಶವ ನಾಮವಾನ್. ರುದ್ರನೇ ಹೇಳಿರುವಂತೆ ರುದ್ರರಿಬ್ಬರಿಗೂ ಕಾರಣಭೂತನಾಗಿ ಅವರನ್ನು ನಿಯಮಿಸುವ ನಾರಾಯಣ ವೈಕುಂಠವಾಸಿ ಮುಕ್ತಿಭೋಗ್ಯವನೇ. ಇಲ್ಲಿ ಕೇಶವ, ಕೇಶಿ ಅನ್ನೋ ರಾಕ್ಷಸನ್ನ ಸಂಹಾರ ಮಾಡಿದವನು ಕೃಷ್ಣ. ಅದರಿಂದ ಅವನಿಗೆ ಕೇಶವ ಅಂತ. ಸಾಕ್ಷಾನ್ ನಾರಾಯಣೋ ದೇವ ಕೃತ್ವಾಮರ್ತಮಯೀಂ ತನುಂ ಮಗ್ನಾನುದ್ಧರತೆ ಲೋಕಾನ್ ಕಾರುಣ್ಯಾಶ್ಚಾಸ್ತ್ರಪಾಣಿನ ಪೀತಗವಾಡೈ ಪಿರಾನಾರ್ ಪಿರಮಗುರುಮಾಂ ಅಂತ ಪ್ರೀತಿರುಮೆ ಹೇಳ್ತಾರೆ. ಪಾಡುವಂ ನೀ ಕೇಶವನ್, ನಾರಾಯಣನ್ ಮೂರ್ತಿ ಕೇಶವನೇ ಪಾಡುವಂ ನೀ ಕೇಟ್ಟೇ ಕೆಡುತ್ತೀಯೋ. ಅಂದರೆ ಏನು? ಕೇಶವನ ಆ ಕೇಶಿಯನ್ನು ಸಂಹಾರ ಮಾಡಿದ, ಮತ್ತೆ ಬ್ರಹ್ಮ ರುದ್ರಾದಿಗಳು ಕಷ್ಟದಲ್ಲಿ ಇರುವಾಗ ನೀನೋಗಿ ಅವರಿಗೆ ಸಹಾಯ ಮಾಡಿದ ಕೇಶವನ ನಾಮಸ್ಮರಣೆ ಮಾಡೋದಕ್ಕೆ ನೀವು ನನ್ನ ಜೊತೆ ಬಂದು ಸೇರ್ಕೋ. ದೇಶಮುಡೆಯಾಯ್, ತೇಜಸ್ಸಿನಿಂದ ಪ್ರಕಾಶಿಸುವಳೆ, ಬಾ ಬಾಗಿಲು ತೆಗಿ ಅಂತ ಕರೀತಾರೆ. ಒಂದು ಎಲ್ಲ ದೇವಸ್ಥಾನದ ಮುಂದೆ ಒಂದು ಗರುಡ ಧ್ವಜ ಇದೆ, ಒಂದು ಧ್ವಜ ಇದೆ. ಆ ಧ್ವಜ ಯಾಕಿದೆ? ಗರುಡ ಧ್ವಜ ಅಂತ ಒಬ್ಬ ರಾಜ, ಅವನು ಈ ಪಾಂಡವರನ್ನ ಎಲ್ಲರನ್ನೂ ಸೋಲಿಸ್ಬಿಟ್ಟು ಸೆರೆ ಹಿಡ್ಕೊಂಡಿರ್ತಾನೆ. ಅವನನ್ನು ಸಂಹಾರ ಮಾಡಬೇಕು ಅಂತ ಯುಧಿಷ್ಠಿರ ಹೋಗ್ತಾನೆ. ಯುಧಿಷ್ಠಿರ ಹೊರಟಾಗ ಕೃಷ್ಣ ಹೇಳ್ತಾನೆ, ಅವನನ್ನೆಲ್ಲ ಹಾಗೆಲ್ಲ ಸಂಹಾರ ಮಾಡೋಕ್ಕಾಗಲ್ಲ, ನಾವೊಂದು ಯೋಜನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವರಿಬ್ಬರು ಬ್ರಾಹ್ಮಣ ವೇಷದಲ್ಲಿ ಹೋಗ್ತಾರೆ. ಕೃಷ್ಣ ಯುಧಿಷ್ಠಿರ ಇಬ್ಬರು ಬ್ರಾಹ್ಮಣ ವೇಷದಲ್ಲಿ ಹೋಗಿ ಗರುಡಧ್ವಜನ ಮೀಟ್ ಮಾಡ್ತಾರೆ. ಗರುಡಧ್ವಜನ ಸಂದರ್ಶನ ಮಾಡಿದಾಗ ನಿಮಗೆ ಏನು ಬೇಕು ಅಂತ ಕೇಳ್ತಾರೆ. ನನಗೆ ನಿನ್ನ ಬಲಭಾಗದ ಶರೀರದಿಂದ ಶರೀರ ಬೇಕು ಅಂತ ಕೇಳ್ತಾರೆ.
ಸರಿ ಬ್ರಾಹ್ಮಣ ಬಂದು ಕೇಳ್ತಾ ಇದ್ದೀರಾ, ಸರಿ ಕೊಡ್ತೀನಿ ಅಂತ ಒಪ್ಕೋತಾನೆ. ಅವನು ಒಪ್ಕೊಂಡು ಅವಾಗ ಹೇಳ್ತಾರೆ ಕಂಡೀಷನ್ ಏನು ಅಂದರೆ, ನಿನ್ನ ಮಕ್ಕಳು ಮತ್ತು ನಿನ್ನ ಹೆಂಡತಿನೇ ನಿನ್ನನ್ನು ಕಡಿಬೇಕು ಅಂತ. ಸರಿ ಒಪ್ಕೊಂಡು, ಅದಕ್ಕೂ ಒಪ್ಕೊಂಡು ಆ ಮಕ್ಕಳು ಮತ್ತು ಹೆಂಡತಿ ಇಬ್ಬರೂ ಕಷ್ಟಪಟ್ಟು ಅದನ್ನು ಕಡಿಯೋಕ್ಕೆ ಹೋದಾಗ ಅವನ ಎಡ ಕಡೆಯಿಂದ ಕಣ್ಣೀರು ಬರುತ್ತೆ, ಎಡ ಕಣ್ಣಿಂದ ಕಣ್ಣೀರು ಬರುತ್ತೆ. ಯುಧಿಷ್ಠಿರ ಹೇಳ್ತಾನೆ, ನೀನು ಅಳ್ತಾ ಇದೀಯಾ, ಅಳ್ತಾ ಇರೋದು ನನಗೆ ಬೇಕಾಗಿಲ್ಲ, ಬೇಜಾರಿಂದ ಹತ್ತು ಕರೆದು ಕೊಡೋದು ನನಗೆ ಬೇಕಾಗಿಲ್ಲ, ಈ ದಾನ ನನಗೆ ಬೇಡ ಅಂತ ಯುಧಿಷ್ಠಿರ ಹೇಳ್ತಾನೆ. ಆಗ ಗರುಡಧ್ವಜ ಹೇಳ್ತಾನೆ, ನಾನು ಅದಕ್ಕೋಸ್ಕರ ಅಳ್ತಾ ಇಲ್ವಪ್ಪ, ಬಲಭಾಗ ನಿಮಗೆ ಉಪಕಾರ ಆಯಿತು, ಎಡಭಾಗ ಯಾವುದಕ್ಕೂ ಆಗಿಲ್ವಲ್ಲ ಅಂತ ನಾನು ಆ ಒಂದು ಬೇಜಾರಿಗೆ ಅಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಇಬ್ಬರನ್ನು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗ್ಬಿಟ್ಟು ಕೃಷ್ಣ ಹೇಳ್ತಾನೆ, ನಿನಗೇನು ವರ ಬೇಕು ಅಂತ, ನೀನು ಎಲ್ಲಿರ್ತೀಯೋ ಅಲ್ಲಿ ನಾನು ಇರಬೇಕು ಅಂತ. ಆಗ ಅವನಿಗೆ ಧ್ವಜವಾಗಿ, ನೀನು ದೇವಸ್ಥಾನದ ಮುಂದೆ ಧ್ವಜವಾಗಿ, ಮತ್ತೆ ಎಲ್ಲರೂ ನನ್ನನ್ನು ನೋಡಿ ಆಮೇಲೆ ನಿನ್ನನ್ನು ನೋಡಬೇಕು ಅಂತ. ಅದಕ್ಕೋಸ್ಕರ ಯಾವಾಗಲೂ ಗುರುಮುಖೇನ ಹೋಗಬೇಕು ಅಂತ, ಯಾವುದೇ ಕಲಿಬೇಕಾದ್ರೂ ಗುರುಮುಖೇನ ಹೋಗಬೇಕು. ಇಲ್ಲಿ ಬಂದ ತಕ್ಷಣ ಧ್ವಜ ನೋಡ್ತೀವಿ, ಅದಾದಮೇಲೆ ಗರುಡನ್ನು ನೋಡ್ತೀವಿ, ಅದಾದಮೇಲೆ ಆಳ್ವಾರಗಳನ್ನು ನೋಡ್ತೀವಿ, ಅದಾದಮೇಲೆ ತಾಯಾರನ್ನು ನೋಡ್ತೀವಿ, ಅದಾದಮೇಲೆ ಕೃಷ್ಣ, ಅದಾದಮೇಲೆ ವೆಂಕಟೇಶ. ಯಾಕಂದರೆ ಇವಾಗ ನಾವು ಎಲ್ಲಿಗೆ ಹೋಗಬೇಕು, ಒಂದು ಕಾರ್ಯ ಮಾಡ್ಕೋಬೇಕು, ಗೌರ್ಮೆಂಟ್ ಕೆಲಸ ಆಗಬೇಕು ಅಂದರೆ ಮೊದಲು ಯಾರು ನೋಡ್ತೀವಿ? P1 ನೋಡ್ತೀವಿ. P1 ನೋಡಿದ್ಮೇಲೆ ಆಮೇಲೆ ಕ್ಲರ್ಕನ್ನು ನೋಡ್ತೀವಿ, ಕ್ಲರ್ಕ್ ಆದಮೇಲೆ ಆಫೀಸರ್ ನೋಡ್ತೀವಿ, ಆಫೀಸರ್ ಆದಮೇಲೆ ಕಲೆಕ್ಟ್ರನ್ನ ನೋಡ್ತೀವಿ. ಅದೇ ರೀತಿ ಅವನು ಕಲೆಕ್ಟ್ರು, ಅವನು ಮಾಲ್, ಎಲ್ಲ ಕಡೆ ಮಾಲ್ ಅಂತಿದೆಯಲ್ಲ, ಅವನು ಮಾಲ್, ಎಲ್ಲವನ್ನು ಅವನ ಕೈಯಲ್ಲೇ ಇಟ್ಕೊಂಡಿದ್ದಾನೆ. ಎಲ್ಲಿ ಮಾಲ್ನಲ್ಲಿ ಪಿನ್ನಿಂದ ಹಿಡಿದು ಏರೋಪ್ಲೇನ್ ತನಕ ಸಿಗುತ್ತಲ್ಲ, ಅವನನ್ನು ನಂಬಿದ್ರೆ ಪಿನ್ನಿಂದ ಸಿಗ್ದು ಏರೋಪ್ಲೇನ್ ತನಕ ನಮಗೆಲ್ಲ ಕೊಡ್ತಾನೆ. ಅದಕ್ಕೆ ಅವನೇ ಮಾಲ್, ತಿರುಮಾಲ್ ಅವನ ಹೆಸರು. ಇಲ್ಲಿ ಲೋಲೋ ಮಾಲ್ ಇದೆ, ಅಲ್ಲಿ ತಿರುಮಾಲ್. ಆ ರೀತಿ ಅವನನ್ನು ನಾವು ನಂಬಿದ್ರೆ ನಮಗೆಲ್ಲ ಸಿಗುತ್ತೆ ಅಂತ. ಇಲ್ಲಿ ಸ್ವಾಪದೇಶದಲ್ಲಿ ಹೇಳ್ತಾರೆ, ಯಸ್ಯ ದೇವ ಪರಾ ಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೇತೆ ಕಥಿತಾ ಹತ್ಯಾ ಪ್ರಕಾಶಂತೆ ಮಹಾತ್ಮನಃ. ಇಲ್ಲಿ ಪೆಣ್ಣೆ ನಾಯಕ ಪೆಣ್ಪಿಳ್ಳ ದೇಶಮಡೆಯ ಎಂದು ಕರೆದಿರುವ ಆಚಾರ್ಯನಿಗೆ ಪೂರ್ಣ ಪರತಂತ್ರನಾದ್ದರಿಂದ ಇವನು ಪೆಣ್ಪಿಳ್ಳ. ನಮ್ಮ ಆಳ್ವಾರ್ಗಳಲ್ಲಿ ಪೇಯ ಆಳ್ವಾರ್ ಅಂತಿದ್ದಾರೆ, ಪೂದತ್ತ ಆಳ್ವಾರ್ ಅಂತಿದ್ದಾರೆ. ಪೇಯ ಆಳ್ವಾರ್ ಅಂದರೆ ಅವರೇನು ದೆವಾನ ಅಲ್ಲ, ಅವರು ಕೃಷ್ಣಾನುಭವದಲ್ಲಿ ಅವರನ್ನೇ ಮರ್ತೋಗ್ಬಿಟ್ಟಿದ್ದಾರೆ. ಅವರನ್ನೇ ಮರ್ತೋಗಿರೋದ್ರಿಂದ ಅವರಿಗೆ ಪೇಯ ಆಳ್ವಾರ್ ಅಂತ. ಭೂದತ್ತ ಆಳ್ವಾರ್ ಅಂದರೆ ಅವರ ಆಕಾರ ದುಡ್ಡು. ಯಾವುದರಲ್ಲಿ? ಪರಮಾತ್ಮನ ಅನುಭವ, ಪರಮಾತ್ಮನ ಸ್ಮರಣೆ, ಪರಮಾತ್ಮನ ಬಗ್ಗೆ ಶ್ಲೋಕಗಳನ್ನ ಮಾಡೋದ್ರಲ್ಲಿ ಅವರ ಆಕಾರ ದೊಡ್ಡದು. ಅದರಿಂದ ಭೂದತ್ತ ಆಳ್ವಾರ್ ಅಂತ ಅವರನ್ನ ಕರೀತಾರೆ. ಈ ಒಂದು ಭರದ್ವಾಜ ಋಷಿಯ ಕ ಈಶಃ ಅಂತ ವ್ಯಾಖ್ಯಾನ ಮಾಡ್ತಾರೆ. ಕಹ ಅಂದರೆ ಈಶಾ ಅಂತ ಅರ್ಥ. ಈಶಾ ಅಂದರೆ ಯಾರು? ಪರಮಾತ್ಮ, ಎಲ್ಲರಲ್ಲೂ ಅವನೇ. ಭಗವತ್ಪಾದಾಯನ ಕೃತಾಂ ವಿಸ್ತೀರ್ಣ ಬ್ರಹ್ಮಸೂತ್ರಂ ವೃತ್ತಿಂ ಪೂರ್ವಾಚಾರ್ಯ ಸಚಕ್ಷಿಪು ತನ್ಮತಾನುಸಾರೇಣ ಸೂತ್ರಾಕ್ಷರಾಣಿ ವಾಕ್ಯಾಸಂತೆ. ರಾಮಾನುಜರು ಹೇಳಿರುವ ಹಾಗೆ ಪೇಶಿನ ಪೇಚ್ಛಿರವಂ, ಇದನ್ನು ಅಷ್ಟಾಕ್ಷರಿ ಅಂತ ಕರೀತಾರೆ. ಅಷ್ಟಾಕ್ಷರಿನಲ್ಲಿ ನಾರಾಯಣಾಯ ನಮಃ. ಈ ಒಂದು ಅಷ್ಟಾಕ್ಷರಿ ಯಾವುದಕ್ಕೆ ನಮಗೆ ಒಳ್ಳೆಯದು ಅಂದರೆ, ನಾರಾಯಣನ ಸ್ಮರಣೆ. ಒಂದು ಹಾಡಿದ್ದೆಲ್ಲ ಇವಾಗ ಹೇಳಿದರು, ನಾರಾಯಣನ ಸ್ಮರಣೆ ಒಮ್ಮೆಯಾದರೂ ಇಲ್ಲ ಅಂತ ಹೇಳಿಬಿಟ್ಟು ಒಮ್ಮೆಯಾದರೂ ಮಾಡಬೇಕು. ಹೇಗೆ ಮಾಡಿದ್ರೆ ನಮಗೇನು ಸಿಗುತ್ತೆ ಅಂದರೆ ಮನಸ್ಸು ಆಹ್ಲಾದವಾಗುತ್ತೆ. ಇನ್ನು ನಾವು ಎಲ್ಲ ಕಡೆ ಬಲಿ ಹಾಕ್ತೀವಿ, ನೈವೇದ್ಯ ಮಾಡುವಾಗ ಬಲಿ ಹಾಕ್ತೀವಿ. ಯಾತಕ್ಕೆ ಬಲಿ ಹಾಕ್ತೀವಿ ಅಂದರೆ ದೇವರಿಗೆ ದೃಷ್ಟಿ ಆಗದೆ ಇರೋದು.
ಈ ಒಂದು ಅಷ್ಟದಿಕ್ಪಾಲಕರಿಗೆ ಆ ಒಂದು ಊಟ ಆಗುತ್ತೆ ಬಲಿ ಹಾಕಿದ್ರೆ. ಶ್ರೀರಂಗದಲ್ಲಿ ಒಮ್ಮೆ ಶ್ರೀರಂಗನಾಥನ್ನ ನೋಡಿ ಅಷ್ಟು ಚೆನ್ನಾಗಿ ಅವನು ವೈಭವವಾಗಿದ್ದಾನಲ್ಲ, ಅವನನ್ನು ನೋಡಿ ಕೆಲವರಿಗೆ ಹೊಟ್ಟೆ ಕಿಚ್ಚಾಯಿತು. ಹೊಟ್ಟೆ ಕಿಚ್ಚಾದಾಗ ಹೆಂಗಾದ್ರೂ ಮಾಡಿ ಈ ದೇವರನ್ನ ನಾವು ಕರ್ಕೊಂಡು ನಮ್ಮ ಊರಿಗೆ ಹೋಗ್ಬೇಕು ಅಂತ ಕೇರಳದ ಒಬ್ಬ ಮಾಂತ್ರಿಕ ಬಂದು ಇಲ್ಲಿ ಶ್ರೀರಂಗದಲ್ಲಿ ನೆಲೆಸಿರ್ತಾನೆ. ಶ್ರೀರಂಗದಲ್ಲಿ ನೆಲೆಸಿದ್ದಾಗ ಅವನು ಅಚ್ಚೆ ಹಾಕ್ಕೊಂಡಿರ್ತಾನೆ. ಅಚ್ಚೆ ಹಾಕ್ಕೊಂಡಿರಿಂದ ಯಾರಿಗೂ ಕಾಣಿಸಲ್ಲ. ಯಾರಿಗೂ ಕಾಣಿಸದೇ ಇರುವಾಗ ಡೈಲಿ ಬಲಿ ಹಾಕಿದ್ದು ಪ್ರಭೂತ ಬಲಿ, ಪ್ರಧಾನ ಬಲಿ ಹಾಕಿದ್ದು ಅನ್ನ ಎಲ್ಲ ಖಾಲಿ ಆಗ್ತದೆ. ಅದೊಂದೇ ಅಲ್ಲ, ದೇವರ ಒಂದು ಶಕ್ತಿ ಮತ್ತು ಅವರ ಒಂದು ತೇಜಸ್ಸು ಅದು ಕಮ್ಮಿ ಆಗ್ತಾ ಇದೆ. ಅಲ್ಲಿರೋ ಅರ್ಚಕರಿಗೆ ಒಂದು ಸಂದೇಹ ಬರುತ್ತೆ. ಆ ಸಂದೇಹ ಬಂದಾಗ ಅವರೇನು ಮಾಡ್ತಾರೆ, ಅಲ್ಲಿನ ಪರಿಚಾರಕರನ್ನ ಕರೀತಾರೆ. ಪರಿಚಾರಕರನ್ನ ಕರೆದು ಹೇಳ್ತಾರೆ, ನೀವು ದಿನ ಒಂದು ಬಲಿಗೆ ಅನ್ನ ಮಾಡ್ತೀರಲ್ಲ, ಅದಕ್ಕೆ ಏನು ಹಾಕ್ತೀರಾ ಅಂತ. ಅವ್ರು ಹೇಳ್ತಾರೆ, ಅರಿಶಿನ ಹಾಕ್ತೀನಿ ಅಂತ. ಆವಾಗ ಅರ್ಚಕರು ಹೇಳ್ತಾರೆ, ಇವತ್ತು ಸ್ವಲ್ಪ ಮೆಣಸು ಜಾಸ್ತಿ ಹಾಕಿ ಮಾಡಿ. ಮೆಣಸು ಜಾಸ್ತಿ ಹಾಕಿ ಆ ಅನ್ನ ಮಾಡ್ತಾರೆ. ಅನ್ನ ಹಾಕಿದಾಗ ಆ ಮೆಣಸಿನ ಅನ್ನ ತಿಂದು ಅವನು ಹಚ್ಕೊಂಡಿದ್ದ ಅಚ್ಚೆ ಎಲ್ಲ ಕರ್ಗೋಗ್ಬಿಡೋದು. ಯಾಕಂದರೆ ಕಣ್ಣಲ್ಲಿ ನೀರು ಬರುತ್ತೆ. ಆಗ ಅವನ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗಿ ಅವನನ್ನು ಹಿಡ್ಕೊಂಡು ಹೇಳ್ತಾರೆ ಏನು ಅಂತ. ಅದಕ್ಕೋಸ್ಕರ ಸುದರ್ಶನ ಶತಕಂ ಅಂತ ಬರೀತಾರೆ. ಸುದರ್ಶನ ಶತಕಂ ಅಂದರೆ, ಈ ಸುದರ್ಶನ ಶತಕದಲ್ಲಿ ನೀವು ಪಾರಾಯಣ ಮಾಡಿದ್ರೆ ಅದು ಆ ಒಂದು ಅಷ್ಟದಿಗ್ಬಂಧನವಾಗಿ ದೇವರನ್ನು ಕಾಪಾಡುತ್ತೆ, ನಮ್ಮನ್ನು ಕಾಪಾಡುತ್ತೆ ಅಂತ. ನಿಮಗೆ ಇನ್ನೊಂದು ಸಂದೇಹ ಬರ್ಬೋದು, ದೇವರು ಎಲ್ಲರನ್ನೂ ಕಾಪಾಡುವಾಗ ಅವನನ್ನು ಅವನು ಕಾಪಾಡ್ಕೊಳ್ಳೋಕ್ಕಾಗಲ್ವಾ ಅಂದರೆ, ಇದೆಲ್ಲ ಒಂದು ಲೀಲೆ, ಅವನು ಮಾಡುವ ಒಂದು ಲೀಲೆ. ಯಾಕಂದರೆ ಈ ಒಂದು ಸುದರ್ಶನ ಶತಕದಲ್ಲಿ ಆ ಎಲ್ಲ ದೃಷ್ಟಿ, ಎಲ್ಲ ಒಂದು ವಾಮ ಭಾಗದಲ್ಲಿ ಏನು ಮಾಡ್ತಾರೋ ಅದೆಲ್ಲ ಏನು ಫಲಿಸಲ್ಲ ಅಂತ ಇಲ್ಲಿ ಹೇಳ್ತಾರೆ. ಒಂದು ಬಾರಿ ಅರ್ಜುನ ಮತ್ತು ಕೃಷ್ಣ ವನಪರ್ವದಲ್ಲಿ ಹೋಗ್ತಾ ಇರ್ತಾರೆ. ಹೋಗುವಾಗ ಅರ್ಜುನನಿಗೆ ಕೃಷ್ಣ ಕೇಳ್ತಾನೆ, ಸ್ತ್ರೀಗಳು ಯಾವಾಗಲೂ ಬಲಶಾಲಿ, ಬುದ್ಧಿವಂತರು ಅಂತ ಧೈರ್ಯಶಾಲಿ ಅಂತ ಹೇಳ್ತಾರೆ. ಆಗ ಅರ್ಜುನ ಹೇಳ್ತಾನೆ, ಅದು ಹೇಗೆ ಕೃಷ್ಣ, ಚಾನ್ಸೇ ಇಲ್ಲ, ನಮ್ಮಂಗೆ ಬಲಶಾಲಿ ಬುದ್ಧಿಶಾಲಿಗಳು ಇರೋಕ್ಕೆ ಆಗಲ್ಲ ಅಂತ. ಆಗ ರಥವನ್ನು ಓಡಿಸ್ಕೊಂಡು ಒಂದು ಮನೆಗೆ ಹೋದಾಗ ಅಲ್ಲಿ ಒಂದು ಗಂಡ ಹೆಂಡತಿ ಮಲಗಿರ್ತಾರೆ. ಇವನಿಗೆ ದಾಹ ಆಗುತ್ತೆ. ಅರ್ಜುನ ದಾಹಕ್ಕೆ ನೀರು ಕೇಳ್ತಾನೆ. ನೀರು ಕೇಳಿದಾಗ ಆ ಹೆಣ್ಣು ಹೇಳ್ತಾಳೆ, ನೀನು ನನ್ನ ಒರೆಸಿದ್ರೆ ನಾನು ನೀರು ಕೊಡ್ತೀನಿ, ನೀನು ನನ್ನ ಜೊತೆ ಇದ್ದರೆ ನಾನು ನೀರು ಕೊಡ್ತೀನಿ ಅಂತ. ಇವನು ಹೇಳ್ತಾನೆ, ಎಷ್ಟು ಧೈರ್ಯ ನಿನಗೆ, ಗಂಡ ಪಕ್ಕದಲ್ಲೇ ಮಲಗಿದ್ರೂ ನೀನು ನನ್ನ ಮೇಲೆ ಆಸೆ ಪಡ್ತಾ ಇದೆಯಲ್ಲ ನೀನು ಅಂತ ಹೇಳ್ತಾನೆ. ಅದಕ್ಕೆ ತಕ್ಷಣ ಆ ಹೆಂಗಸು ಏನು ಮಾಡ್ತಾಳೆ, ಇದೆಲ್ಲ ಕೃಷ್ಣ ಲೀಲೆ, ಆ ಹೆಂಗಸು ಏನು ಮಾಡ್ತಾಳೆ, ಆ ಗಂಡನ ಕೊಡ್ಲಿಯಿಂದ ತಲೆ ಕಟ್ ಮಾಡ್ತಾಳೆ. ಕಟ್ ಮಾಡಿಬಿಟ್ಟು, ಇವಾಗೇನು ನಿನಗೇನು ಅಭ್ಯಂತರ ಇಲ್ಲ ಅಲ್ವಾ, ನನ್ನ ಗಂಡ ಸತ್ತೋಗ್ಬಿಟ್ಟ, ನೀನು ಎಂಥ ಹೆಣ್ಣು ನೀನು, ಇದೆಲ್ಲ ಸಾಧ್ಯ ಇಲ್ಲ ಅಂತ. ಅವಾಗ ಕೃಷ್ಣ ಅಲ್ಲಿಂದ ಹೊಟ್ಟೋಗಿರ್ತಾನೆ. ಅವಳೇನು ಮಾಡ್ತಾಳೆ, ಇವನು ನನ್ನ ಗಂಡನ ತಾಯಿಟ್ಬಿಟ್ಟ, ನನಗೆ ಇದು ಮಾಡೋಕ್ಕೆ ಬಂದ ಅಂತ ರಾಜರಿಗೆ ಪುಗಾರಿಡ್ತಾಳೆ. ಪುಗಾರಿಟ್ಟಾಗ ಅರ್ಜುನನ್ನ ಅರೆಸ್ಟ್ ಮಾಡ್ತಾರೆ, ಅರ್ಜುನನ್ನ ಕಟ್ಟಾಕ್ತಾರೆ. ಅರ್ಜುನನ ಕಟ್ಟಾಕಿದಾಗ ಇವನು ತಾನೇ ಜಾಸ್ತಿ ಹೆಂಗಸಿಗಿಂತ ಅಂತ ಅಂದ್ಕೊಂಡಿರ್ತಾನಲ್ಲ ಅಹಂಕಾರ, ಆ ಅಹಂಕಾರನ ಮೆಟ್ಟೋದಕ್ಕೋಸ್ಕರ ಕೃಷ್ಣ ಈ ನಾಟಕ ಆಡ್ತಾನೆ. ಇನ್ನೇನು ಇವನು ಶಿರ ಇದು ಮಾಡಬೇಕು, ತಲೆ ತೆಗಿಬೇಕು, ಆ ಟೈಮಲ್ಲಿ ಕೃಷ್ಣ ಅಂತ ಕರೀತಾನೆ. ಕೃಷ್ಣ ಅಂತ ಕರೆದಾಗ ಕೃಷ್ಣ ಬಂದು ಕಾಪಾಡ್ತಾನೆ. ಯಾಕೆಂದರೆ ಅವಾಗ ಹೇಳ್ತಾನೆ ಕೃಷ್ಣ, ನೋಡು ನಿನಗಿಂತ ಧೈರ್ಯಶಾಲಿ ಆ ಹೆಣ್ಣು. ಒಂದು ಹೆಣ್ಣು ಏನಾದರೂ ಪಡಿಬೇಕು ಅಂದರೆ ಅವಳ ಧೈರ್ಯ ಜಾಸ್ತಿ ಇದೆ,
ಅದರಿಂದ ಪುರಾಣಗಳಲ್ಲಿ 3 ಪೈಲಟ್ಸ್ ಇದ್ದಾರೆ. ಒಂದು ಕೈಕೇಯಿ, ಇನ್ನೊಬ್ಬಳು ಸುಭದ್ರ, ಇನ್ನೊಬ್ಬಳು ಕೃಷ್ಣನ ಹೆಂಡತಿ ಸತ್ಯಭಾಮ. 3 ಜನ ಪೈಲಟ್. ಇವರು ಯಾವ ಟೈಮಲ್ಲಿ ಹೆಂಗೆ ಬೇಕಾದ್ರೂ ರಥ ಓಡಿಸ್ತಾರೆ. ಕೈಕೇಯಿ ಬಂದು ದಶರಥನ ಕಾಪಾಡ್ಕೊಂಡು ಬರ್ತಾಳೆ. ಕಾಪಾಡ್ಕೊಂಡು ಬಂದ ಮೇಲೆ 3 ವರ ಕೇಳ್ತಾಳೆ ಅವಳು, 2 ವರ. ಅದೇ ರೀತಿ ಸತ್ಯಭಾಮ ಕೃಷ್ಣನ ಕಾಪಾಡ್ಕೊಂಡು ಬರ್ತಾಳೆ. ಕೃಷ್ಣನ ರಥವಾಗಿ ಹೋಗ್ತಾಳೆ, ಸಾರಥಿಯಾಗಿ ಹೋಗ್ತಾಳೆ. ಯಾಕೆ? ನರಕಾಸುರ ಸಂಹಾರಕ್ಕೆ ಸತ್ಯಭಾಮ ಯಾಕೆ ಹೋಗ್ತಾಳೆ ಅಂದರೆ, ತಾಯಿ ವರಾಹ ಅವತಾರದಲ್ಲಿ ಭೂದೇವಿಯ ಮಗನಾಗಿ ನರಕಾಸುರ ಹುಟ್ಟಿರ್ತಾನೆ. ಸೊ ತಾಯಿ ಅನುಮತಿ ಇಲ್ಲದೆ ತನ್ನ ಮಗನ ಇದನ್ನು ಸಂಹಾರ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸತ್ಯಭಾಮ ಹೋಗಿರ್ತಾಳೆ ಆ ನರಕಾಸುರ ಸಂಹಾರಕ್ಕೆ. ನರಕಾಸುರ ಸಂಹಾರ ಆದ ಮೇಲೆ ಅವನಿಗೆ ವರ, ನರಕನಿಗೆ. ನರಕ ಅಂದರೆ ಮೊದಲು ನರಕ ಅಂದರೆ ನದಿಗಳನ್ನು ನೀರನ್ನು ಸಂರಕ್ಷಣೆ ಮಾಡೋನು, ನೀರಿನ ಸಂರಕ್ಷಣೆ ಮಾಡೋನು ನರಕ. ಅವತ್ತು ಅದಕ್ಕೋಸ್ಕರನೇ ಎಲ್ಲ ಜಲದಲ್ಲೂ ನೀವು 1 ದಿವಸಕ್ಕೆ ಹೆಚ್ಚು ಸಂರಕ್ಷಣೆ ಮಾಡಿದ್ರೆ ಅದು ಅಶುದ್ಧ. ಆದರೆ ಗಂಗಾಜಲ ಯಾವಾಗಲೂ ಶುದ್ಧ. ನೀವು ವರ್ಷಗಟ್ಟಲೆ ತಂದಿಟ್ಟರು ಮನೆಯಲ್ಲಿ ಯಾರಾದರೂ ಹೋಗೋ ಟೈಮಲ್ಲಿ ಗಂಗಾಜಲ ಹೊಡೆದು ಬಾಯಿ ಬಿಡ್ತಾರೆ, ಅಷ್ಟು ಶ್ರೇಷ್ಠ. ಅಂಥ ಒಂದು ನರಕ ಚತುರ್ದಶಿನಲ್ಲಿ ನೀವು ಸ್ನಾನ ಮಾಡಿದ ಮೇಲೆ ಎಲ್ಲ ಕೇಳೋದು, ಶಾಸ್ತ್ರೋಕ್ತವಾಗಿ ಕೇಳೋದು ಗಂಗಾ ಸ್ನಾನ ಆಯ್ತಾ ಅಂತ ಕೇಳ್ತಾರೆ. ಯಾಕೆಂದರೆ ಅವತ್ತು ನರಕ ತನ್ನ ಗಂಗಾಜಲವನ್ನು ಅವನು ಶೇಖರಿಸಿ ನಮಗೋಸ್ಕರ ಕೊಡ್ತಾನೆ. ಅದಕ್ಕೋಸ್ಕರ ನೀರು ತುಂಬ ಹಬ್ಬ ಅಂತ ಹೇಳ್ತೀವಿ. ಆ ನೀರು ತುಂಬ ಹಬ್ಬಕ್ಕೆ ಇಷ್ಟೊಂದು ವೈಶಿಷ್ಟ್ಯ ಇದೆ. ಅಷ್ಟು ಧೈರ್ಯವಾದ ಸ್ತ್ರೀಯರಿದ್ದಾರೆ. ಇವಾಗ ಎಷ್ಟೋ ಜನ ಏರೋಪ್ಲೇನ್ ಎಲ್ಲ ಓಡಿಸ್ತಾರೆ, ಮೆಟ್ರೋ ಓಡಿಸ್ತಾರೆ. ಅಂಥ ಧೈರ್ಯ ನಿಮ್ಮ ಪ್ರಕಾರ ಯಾರಿಗಪ್ಪ ಧೈರ್ಯ ಅಂತ ಅವಾಗ ಕೇಳ್ತಾನೆ. ಕೃಷ್ಣ ಕಾಲಿಗೆ ಬೀಳ್ತಾನೆ. ಇನ್ನು ಇಂದ್ರನಿಗೂ ಕೃಷ್ಣನಿಗೂ ಯುದ್ಧವಾಗುತ್ತೆ. ಯುದ್ಧ ಯಾತಕ್ಕಾಗುತ್ತೆ ಅಂದರೆ ಎಲ್ಲ ಕಿತಾಪತಿ ನಾರದ ಬರ್ತಾನೆ. 101 ರೂಮಲ್ಲಿ ರುಕ್ಮಿಣಿ ಇರ್ತಾಳೆ, 102 ರೂಮಲ್ಲಿ ಸತ್ಯಭಾಮ ಇರ್ತಾಳೆ. ಕೃಷ್ಣ ಅಲ್ಲಿ ಬರ್ತಾನೆ. ಕೃಷ್ಣ ರುಕ್ಮಿಣಿ ಜೊತೆ ಇರುವಾಗ ಇವನು ಬರ್ತಾನೆ, ನಾರದ ಬಂದು ರುಕ್ಮಿಣಿ ಹತ್ರ, ಆಹಾ ಎಂಥ ಹೂವು, ಅದ್ಭುತವಾದ ಹೂವು, ಪಾರಿಜಾತ ಹೂವು ಬಂದು ಕೃಷ್ಣನ ಕೈಲಿ ಕೊಡ್ತಾನೆ. ಕೃಷ್ಣ ಬಂದು ರುಕ್ಮಿಣಿ ಕೈಲಿ ಕೊಡ್ತಾನೆ. ಆಹಾ ಅದ್ಭುತವಾಗಿದೆ, ಎಷ್ಟು ಚೆನ್ನಾಗಿದೆ ಈ ಹೂವು, ಇಂಥ ಒಂದು ದೇವಲೋಕದಲ್ಲಿ ಇದೆ ಅಂದರೆ ನಾವು ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನು ರುಕ್ಮಿಣಿ ಕೈಲಿ ಕೊಡ್ತಾನೆ. ಅಮ್ಮ ನಾನು ಕೆಲಸ ಆಯ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ನಾರದ ಪಕ್ಕದ ರೂಮಿಗೆ ಹೋಗ್ತಾನೆ 102ಗೆ. ಎಂಥ ಅನ್ಯಾಯ ಆಯಿತು ನೋಡು, ಏನು ಅನ್ಯಾಯ ಆಯಿತು. ನಾನು ಕೃಷ್ಣನಿಗೆ ಹೂವು ತೊಗೊಂಡೋಗಿ ಕೊಟ್ಟೆ, ಅದು ನೋಡಿ ರುಕ್ಮಿಣಿಗೆ ಕೊಟ್ಟ, ನಿನಗೆ ಕೊಡ್ತಾನೆ ಅಂದ್ಕೊಂಡೆ ನಾನು ಅಂತ ಅಲ್ಲೇ ಫಿಟ್ಟಿಂಗ್ ಇಟ್ಟ. ಆ ಫಿಟ್ಟಿಂಗ್ ಇಟ್ಟ ಮೇಲೆ ಬರೀ ಹೂವೇನು, ನನಗೆ ಮರನೇ ಬೇಕು ಅಂತ ಸ್ಟಾರ್ಟ್ ಮಾಡ್ಬಿಟ್ಲು. ಯಾರು? ಸತ್ಯಭಾಮ. ಮರನೇ ಬೇಕು ಅಂದಾಗ ಕೃಷ್ಣ ಇಂದ್ರನ ಹತ್ರ ಹೋಗಿ ಕೇಳ್ತಾನೆ. ಅವನೇ ಕೊಡೋನು. ಅಂದ್ರೂ ಇಂದ್ರನಿಗೆ ಸೊಕ್ಕು ಜಾಸ್ತಿ. ಇಂದ್ರನಿಗೆ ಯಾವಾಗಲೂ ಸೊಕ್ಕು ಜಾಸ್ತಿ. ನೆನ್ನೆ ಹೇಳಿದೆ ಪಾಂಡ್ಯರಾಜಂದು ಕತೆ ಹೇಳಿದೆ. ಅದೇ ರೀತಿ ಅವನು ಇಲ್ಲ ನಾನು ಕೊಡೋಕ್ಕಾಗಲ್ಲ ಅಂದಾಗ ಯುದ್ಧ ಆದಾಗ ಆವಾಗ ಇಂದ್ರನಿಗೆ ಅರಿವಾಗುತ್ತೆ. ಅರಿವಾಗಿ ಸರಿ ಕೃಷ್ಣ ನೀನು ತೊಗೊಂಡು ಅಂದ್ರೂ ಅವ್ನ ಸೊಕ್ಕ ಎಷ್ಟಿದೆ ಅಂದರೆ ನಿನ್ನ ಅವತಾರ ಮುಗಿದ ಮೇಲೆ ನನಗೆ ತೊಗೊಂಬಂದು ಕೊಟ್ಟು, ಅಷ್ಟು ಸೊಕ್ಕು. ಹಾಗೆ ಇಂದ್ರನಿಗೋಸ್ಕರ ಬಲಿ ಹತ್ರ ಹೋಗಿ ಯಾಚನೆ ಮಾಡ್ತಾನೆ. ಬಲಿ ಹತ್ರ ಹೋಗಿ ಯಾಚನೆ ಮಾಡಿ ಅಷ್ಟೆಲ್ಲ ಮಾಡಿದ್ರೂ ಇಂದ್ರ ಯಾವಾಗಲೂ ನಮಕ್ಕರಾಮೆ, ಬ್ಯಾಕ್ ಬೈಟಿಂಗ್ ಜಾಸ್ತಿ ಅವನು. ಕೀಶನ್ ರಂಗಂ
ஆனேச்சாத்தம் கலந்து பேசின பேச்சரவம் கேட்டிலையோ தீப்பெண்ணே காசும் பிறப்பம் கலகலப்ப கைபேர்த்து வாசன் அரங்குழல் ஆட்சியர் மத்தினால் ஓசைப்படுத்த கைரரவம் கேட்டிலையோ நாயகப் பெண் பிள்ளாய் நாராயணன் மூர்த்தி கேசவனை பாடுவும் நீ கேட்டே கிடத்தியோ ದೇಶಮುಡೆಯಾಯ್ ತಿರುವೇಲೋರೆಂಬಾವಾಯ್. ಇವತ್ತಿನ ಪಾಶರದಲ್ಲಿ ನಮ್ಮ ಆಯ್ವಾರನ್ನೇ ಬೆಳೆಸ್ತಾರೆ. ನಮ್ಮ ಆಯ್ವಾರು ಒಂದು ಮರದ ಕೆಳಗೆ 16 ವರ್ಷ ಅನ್ನ ನೀರು ಏನೂ ಇಲ್ಲದೆ ಮಲಮೂತ್ರ ವಿಸರ್ಜನೆ ಇಲ್ಲದೆ ಇರ್ತಾರೆ. ಅವರನ್ನು ಮೊದಲು ಮಾತಾಡಿಸಿದ್ದು ಮಧುರಕವಿ ಆಳ್ವಾರ್. ಮಧುರಕವಿ ಆಳ್ವಾರ್ ಮಾತಾಡಿಸಿ ಅವರಲ್ಲಿದ್ದ ಒಂದು ವೇರೊಂಡ್ರಂ ನಾನರಿಯೇನು ವೇದಂ ತಮಿಳ್ ಶೇದ ಮಾರನ್ ಅಂತ ಕರೀತಾರೆ. ಅಂದರೆ ನಾನೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ಈ ವೇದವನ್ನು ತಮಿಳ್ ರೂಪಾಂತರ ದ್ರಾವಿಡ ವೇದವಾಗಿ ಮಾಡಿದ್ದ ನಮ್ಮ ಆಳ್ವಾರ್ ಅಂತ ಅವರನ್ನು ಆಚಾರ್ಯರಾಗಿ ತಗೋತಾರೆ. ಇದರಲ್ಲೂ ಕೆಲವು ಪ್ರಶ್ನೆಗಳು ಬರುತ್ತೆ. ಸ್ವವರ್ಣ ಬಿಟ್ಟು ಮಿಕ್ಕದವ್ರನ್ನ ಆಚಾರ್ಯರಾಗಿ ತಗೋಬೋದಾ ಅಂದರೆ, ಇವಾಗ ಬ್ರಾಹ್ಮಣನಾಗಿರ್ತಾನೆ, ಬ್ರಾಹ್ಮಣ ಬಂದು ಬೇರೆ ಒಂದು ಜಾತಿಯಲ್ಲಿ ಇರುವವ್ರನ್ನ ಆಚಾರ್ಯರಾಗಿ ಗುರುಗಳಾಗಿ ಸ್ವೀಕರಿಸ್ಬೋದಾ ಅಂದರೆ, ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಅವರಿಗೆ ನಿನಗಿಂತ ಜಾಸ್ತಿ ಗೊತ್ತಿತ್ತು ಅಂದರೆ, ಆ ಒಂದು ಜ್ಞಾನ ಇತ್ತು ಅಂದರೆ ಅವರನ್ನು ಗುರುವಾಗಿ ಸ್ವೀಕರಿಸೋದ್ರಲ್ಲಿ ಏನು ತಪ್ಪಿಲ್ಲ ಅಂತ. ಹಾಗೆ ಇವರನ್ನು ಗುರುವಾಗಿ ಸ್ವೀಕರಿಸ್ಕೊಂಡು ಕಣ್ಣಿನುಂಚ್ ಚಿರುತ್ತಾಂ ಅಂತ ಆ ಒಂದು 11 ಪಾಶರವನ್ನು ಮಧುರಕವಿ ಬರೆದ್ಬಿಟ್ಟು ಈ ಒಂದು 1000 ತಿರುವಾಮಣಿಯನ್ನು, ಇದು ಸಾಮವೇದ ಸಾರವಾದ ತಿರುವಾಮಣಿಯನ್ನು ನಮಗೆ ಕೊಡ್ತಾರೆ. ಇದರಲ್ಲಿ 3 ಕಡೆ ಶರಣಾಗತಿ ಪಾಶ ಬರುತ್ತೆ. ಒಂದು 330ನೇ ಪಾಶರ, ஒய்வில் காலமெல்லாம் உடனாய் வன்னி ஒய்விலா அடிமை செய்ய வேண்டும் நாம் தெருக்குளரழுவி திருவேங்கடத்து ஏழ்கொள் சோதை எந்த ತಂದೈಕೆ ಅಂತ ಇದು ಶರಣಾಗತಿ ಬರುತ್ತೆ. ಇದಾದ ಮೇಲೆ 6:10ರಲ್ಲಿ ಉಲಗಮಂಡ ಪೆರುವಾಯ ಉಲಪ್ಪಿಲ್ ಕೀರ್ತಿ ಅಮ್ಮಾನೆ, ಇದು ಬಂದು ಶ್ರೀನಿವಾಸನಿಗೆ ಶರಣಾಗತಿ ಮಾಡ್ತಾರೆ. ಇದಾದ ಮೇಲೆ 8:10ರಲ್ಲಿ ನೆಡುಮಾರ್ ಕಡಿಮೆ செய்ய வேண்டும் ಅಂತ ಹೇಳ್ಬಿಟ್ಟು ಪಾಶ ಬರುತ್ತೆ. ಇದೆಲ್ಲ ಶರಣಾಗತಿ ಮಾಡಿದ್ರೂ ಆಳ್ವಾರ್ಗೆ ಶರಣಾಗತಿ ಕೊಡಲ್ಲ. ನಮ್ಮ ಆಳ್ವಾರ್ಗೆ ಶರಣಾಗತಿ ಕೊಡದೇ ಇದ್ಮೇಲೆ ಕಡೆಗೆ ಹೇಳ್ತಾರೆ, ಉಣ್ಣಂ ಶೋರಂ ಪರಗು ನೀರಂ ತಿನ್ನಂ ಮೆಟ್ರಿಯಂ ಎಲ್ಲಾಂ ಕಣ್ಣನ್ ಅಂತ. ಅಂದರೆ ಅವರು ಆಳ್ವಾರ್ ತಿಂತಾ ಇದ್ದಿದ್ದು ಎಲ್ಲಾನು ಕೃಷ್ಣ ಅಂತಾರೆ, ಕೃಷ್ಣನಾಮಾನೇ. ನಾವು ತಿನ್ನೋದು ಉಣ್ಣಂ ಶೋರು ಪೆರಗನೆ, ನಾವು ತಿನ್ನೋ ಊಟ, ನಾವು ಹಾಕ್ಕೊಳ್ಳೋ ವಿಳ್ಯದೆಲೆ ಎಲ್ಲ ಸೇರಿ ಕೃಷ್ಣನಾಮನೇ, ಕೃಷ್ಣನೇ ಇದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾಳೆ ನೋಡೋಣ. ಶತಮ ಕಮಣಿಲೀಲಾ ಚಾರು ಕಲ್ಲಾರಹಸ್ತ ತನವರಣಿಮಿದಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಳಕ ವಿನೀತಾಭಿಸಕ್ವಿರಾ ಕೃಷ್ಣನಾಥ ವಿಲಸತ ಋತುಗೋದ ವಿಟ್ಟು ಚಿತ್ತಾತ್ಮಜಾನಃ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರುವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಮಶ್ರೀ ಗೋದಾಯೈ ನಮಃ.